ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾರುಣ್ಯ ಸಮೃದ್ಧಿ. ಇವತ್ತಿನ ನಮ್ಮ ವಿಡಿಯೋ ಬಂದು ಎಗ್ ಸ್ಯಾಂಡ್ವಿಚ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀವಿ. ಮತ್ತು ವೆಜ್ ಸ್ಯಾಂಡ್ವಿಚ್ ರೆಸಿಪಿನೂ ಇದರಲ್ಲೇ ಮಾಡ್ಬೋದು, ಅದನ್ನು ಸಹ ಫಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಚಾಪ್ಡ್ ಆನಿಯನ್ ಯೂಸ್ ಮಾಡ್ತಿದ್ದೀವಿ. ನಿಮ್ಗೆ ಯಾವ ಥರ ಚಾಪಿಂಗ್ ಬೇಕೋ ಆ ಥರ ಮಾಡ್ಕೋಬೋದು. ನಾನು ಬಂದುಬಿಟ್ಟು ಸರ್ಕಲಾಗಿ ಚಾಪ್ ಮಾಡಿದ್ದೀನಿ. ಇಷ್ಟು 2 ಆನಿಯನ್ಸ್ನ ಇಲ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಬೆಲ್ ಪೆಪ್ಪರ್ಸು ಅಥವಾ ಕ್ಯಾಪ್ಸಿಕಮ್ ಏನು ಹೇಳ್ತಾರೆ ಅದು, ಇಲ್ಲ ದಪ್ಪ ಮೆಣಸಿನ್ಕಾಯಿ, ಅದನ್ನು ಸಣ್ಣ ಸಣ್ಣದಾಗಿ ಕುಯ್ಕೊಂಡಿದ್ದೀನಿ. ಒಂದು ಗ್ರೀನ್ ಬೆಲ್ ಪೆಪ್ಪರ್ಸು, ಇನ್ನೊಂದು ರೆಡ್ ಬೆಲ್ ಪೆಪ್ಪರ್ಸು, ಎರಡೂ ಚಾಪ್ ಮಾಡಿದ್ದೀನಿ. ಇದು ಸೆಕೆಂಡ್ ಇಂಗ್ರೀಡಿಯೆಂಟು. ಥರ್ಡ್ ಇಂಗ್ರೀಡಿಯೆಂಟ್ ಬಂದು ಟೊಮ್ಯಾಟೊ, ಚಿಕ್ಕದಾಗಿ ಸಣ್ಣದಾಗಿ ಚಾಪ್ ಮಾಡಿರೋದು, ಮತ್ತು ಸ್ವಲ್ಪ ಕೊರಿಯಾಂಡರ್, ಕೊತ್ತಂಬರಿ ಸೊಪ್ಪು. ಆಮೇಲೆ ನಾನು ವಿಡಿಯೋಗೋಸ್ಕರ ಅಂತಲೇ ಸಾಸ್ನ ಸಪ್ರೇಟಾಗಿ ತಂದಿದ್ದೀನಿ ಕ್ವಾಂಟಿಟಿ ಗೊತ್ತಾಗೋಕ್ಕೆ. ಫಸ್ಟು ಕೆಚಪ್ಪು, ಅದಾದಮೇಲೆ ನಿಮ್ಗೆ ಯಾವ್ದು ಬೇಕೋ ಅದನ್ನೇ ಯೂಸ್ ಮಾಡ್ಬೋದು, ಇದನ್ನೇ ಯೂಸ್ ಮಾಡಬೇಕಂತಿಲ್ಲ. ಮತ್ತು ಹೆಲ್ಮೆನ್ಸ್ ಅವ್ರದ್ದು ಮೈನೀಸ್ ತೊಗೊಂಬಂದಿದ್ದೀನಿ ಕ್ರೀಮಿಯಾಗಿ ಮಾಡೋಕ್ಕೆ. ನೆಕ್ಸ್ಟು ಇಲ್ಲಿ ಪೌಡರ್ಸ್ ಏನೇನು ಯೂಸ್ ಮಾಡ್ತಿರೋದು ಅಂದರೆ, ಫಸ್ಟಿಗೆ ಸಾಲ್ಟು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಯೂಸ್ ಮಾಡ್ಬೋದು. ಅದಾದಮೇಲೆ ಪೆಪ್ಪರ್ ಯೂಸ್ ಮಾಡ್ತಿರೋದು. ನೆಕ್ಸ್ಟು ರೆಡ್ ಚಿಲ್ಲಿ ಪೌಡರ್, ಚಾಟ್ ಮಸಾಲ ಯೂಸ್ ಮಾಡ್ತಾಯಿದ್ದೀವಿ, ಇದು ಚಾಟ್ ಮಸಾಲ. ಸೊ ಈ 4 ಪೌಡರ್ನ ಅಷ್ಟೇ ಯೂಸ್ ಮಾಡ್ತಾ ಇರೋದು, ಏನು ಜಾಸ್ತಿ ಏನಿಲ್ಲ. ಅದಾದಮೇಲೆ ನೆಕ್ಸ್ಟು ತುಪ್ಪ ಯಾಕೆ ಅಂತ ಅಂದರೆ ಬ್ರೆಡ್ನ ಟೋಸ್ಟ್ ಮಾಡೋಕ್ಕೆ ತುಪ್ಪ ಯೂಸ್ ಮಾಡ್ತಾಯಿದ್ದೀವಿ ಅಷ್ಟೇ. ಇಷ್ಟು ಬಂದ್ಬಿಟ್ಟು ಇಂಗ್ರೀಡಿಯೆಂಟ್ಸ್ದು ಮುಗಿಯುತ್ತೆ. ನೆಕ್ಸ್ಟ್ ನಾವು ತೋರಿಸೋದು ಟೋಸ್ಟ್ ಮಾಡ್ತೀವಿ ಬ್ರೆಡ್ನ, ಅದು ನೆಕ್ಸ್ಟ್ ಪಾರ್ಟು. ಈ ಥರ ಟೋಸ್ಟ್ ಮಾಡಿ ನಾವು ಆಲ್ರೆಡಿ ಇವಾಗ ಪ್ಲೇಟಿಂಗ್ಗೆ ಸರ್ವ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ಓಕೆ, ಟೋಸ್ಟ್ ರೆಡಿ ಆಗಿದೆ. ಈಗ ನಾವು ಸ್ಟಫಿಂಗ್ನ ರೆಡಿ ಮಾಡೋ ಸಮಯ ಬಂದಿದೆ. ಸೊ ಫಸ್ಟು ನಾವು ಬೆಲ್ ಪೆಪ್ಪರ್ಸ್ನ ಚೂರು ಹಾಕೋಬೇಕು. ಮತ್ತು ಟೊಮ್ಯಾಟೋನ ಸ್ವಲ್ಪ ಹಾಕೋಬೇಕು, ಸ್ವಲ್ಪ ಕೊರಿಯಾಂಡರು, ಮತ್ತು ಇದೆಲ್ಲ ಪೌಡರ್ಸ್ ಏನಿದೆ, ಇದು ಸಾಲ್ಟು, ಪೆಪ್ಪರು, ಅಚ್ಕಾರದ ಪುಡಿ, ಚಾಟ್ ಮಸಾಲ, ಇಷ್ಟು ಹಾಕ್ಬಿಡ್ಬೇಕು. ಆ್ಯಂಡ್ ಇದು ನಾನು ಏನು ಮಾಡ್ತೀನಿ ಅಂದರೆ, ಈಗ ರೋಸ್ಟ್ ಆಗಿರೋ ಬ್ರೆಡ್ ಮೇಲೆ ಸ್ಯಾಂಡ್ವಿಚ್ ಟೈಪ್ ಕುಂಡ್ರಿಸ್ತೀನಿ, ಆ ಥರ ಹಂಗೇನೆ, ನಾನು ಮಿಕ್ಸ್ ಮಾಡೋಕ್ಕೆ ಹೋಗೋದಿಲ್ಲ. ಇದನ್ನು ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕು. ಸೊ ಇದು ಮಿಕ್ಸ್ ಆಗಿ ರೆಡಿ ಆಗಿದೆ. ಇವಾಗ ನಾನು ಮೈನೀಸ್ನ ಆ್ಯಡ್ ಮಾಡ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಬೋದು, ಅದು ನಿಮಗೆ ಬಿಟ್ಟಿದ್ದು. ಹಾಗೇ ಸ್ವಲ್ಪ ಕಿಸಾನ್ ಅವ್ರದ್ದು ಕೆಚಪ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೇ ಕ್ರೀಮಿ ಟೆಕ್ಸ್ಚರ್ನ ಕೊಡೋದು. ಮೇಯ್ನ್ ಇಂಗ್ರೀಡಿಯೆಂಟು ನಾವು ಬ್ರೆಡ್ ಟೋಸ್ಟ್ ಮಾಡೋಕ್ಕೆ ಇದೇ ಮೇಯ್ನ್ ಇಂಗ್ರೀಡಿಯೆಂಟು. ಇದನ್ನು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೋಬೇಕು. ಸೊ ಇವಾಗ ಈ ಥರ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಸ್ಟಫಿಂಗ್ ರೆಡಿ ಆಗಿದೆ. ಸೊ ಸ್ಟಫಿಂಗ್ ರೆಡಿ ಆಗೋದ್ಮೇಲೆ ನೆಕ್ಸ್ಟ್ ಪಾರ್ಟು, ಈ ಟೋಸ್ಟ್ ಆಗಿರೋ ಬ್ರೆಡ್ಗೆ ಈಗ ಆಮ್ಲೆಟ್ ಮಾಡೋ ಸಮಯ. ನೆಕ್ಸ್ಟು ನಾವಿವಾಗ ಎಗ್ ಸ್ಯಾಂಡ್ವಿಚ್ ಮಾಡ್ತಿರೋದ್ರಿಂದ ಆಮ್ಲೆಟ್ ಹಾಕೋಬೇಕು. ಸೊ ನಾರ್ಮಲಿ ಮನೆಯಲ್ಲಿ ಯಾವ ಥರ ನೀವು ಆಮ್ಲೆಟ್ ಮಾಡ್ಕೋತೀರೋ ಅದೇ ಥರನೇ ಮಾಡ್ಕೋಬೋದು. ಸ್ವಲ್ಪ ಸಾಲ್ಟು ಮತ್ತು ಪೆಪ್ಪರ್ನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಒಬ್ಬರು ಯೆಲ್ಲೋ ಪಾರ್ಟ್ದು ಎಗ್ ಯಾಕ್ ಏನಿದೆ ಅದನ್ನು ಹಾಫ್ ಬಾಯ್ಲ್ ಮಾಡ್ತಾರೆ. ನಮ್ಗೆ ಆ ಥರ ಇಷ್ಟ ಆಗೋಲ್ಲ, ಸೊ ಫುಲ್ಲಿ ನಾವು ಬಾಯ್ಲ್ ಮಾಡ್ತಾಯಿದ್ದೀವಿ ಇಲ್ಲಿ. ಈಗ ಆಮ್ಲೆಟ್ ರೆಡಿ ಆಗಿದೆ, ನಾವು ಮಾಡಿರೋಂಥ ಆಮ್ಲೆಟ್. ನೆಕ್ಸ್ಟು ಮೈನೀಸ್ನ ಚೂರು ಹಾಕಬೇಕು. ಸೊ ಮೈನೀಸ್ ಆಗಿ ನೀಟಾಗಿ ಕೆಚಪ್ನು ಸಹ ಹಾಕಿ ಚೆನ್ನಾಗಿ ಇವೆನ್ ಆಗಿ ಕೋಟಿಂಗ್ ಕೊಡಬೇಕು ಬ್ರೆಡ್ಗೆ, ಸೊ ದಟ್ ಅವಾಗ ಇನ್ನೂ ಅದು ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ. ನೆಕ್ಸ್ಟು ಸ್ಟಫಿಂಗ್ ಪಾರ್ಟು, ಸ್ಟಫಿಂಗ್ ಏನು ಮಾಡಿದ್ವಿ ಅದನ್ನು ಹಾಕಬೇಕಾಗತ್ತೆ ಬ್ರೆಡ್ ಮೇಲೆ. ಸೊ ಹಾಕಾದ್ಮೇಲೆ ಅದು ಹೆಗ್ ಹಾಕೋಬೋದು, ಇಲ್ಲದೆ ಹೋದರೆ ಅದೇ ಥರನೇ ಕ್ಲೋಸ್ ಮಾಡಿ ವೆಜ್ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ. ಈಗ ವೆಜ್ ಸ್ಯಾಂಡ್ವಿಚ್ ರೆಡಿ ಆಗಿದೆ. ಸೊ ಒಂದು ಬ್ರೆಡ್ ಮೇಲೆ ಇನ್ನೊಂದು ಬ್ರೆಡ್ ಪೀಸ್ನ ಹಾಕಬೇಕು. ಸ್ಟಫ್ ಆಗಿರೋ ಬ್ರೆಡ್ ಪೀಸ್ ಮೇಲೆ ನಾರ್ಮಲ್ ಬ್ರೆಡ್ ಪೀಸ್ನ ಹಾಕಬೇಕು. ಸೊ ಇವಾಗ ನಮ್ಮ ವೆಜ್ ಬ್ರೆಡ್ ಸ್ಯಾಂಡ್ವಿಚ್ ರೆಡಿ ಆಯಿತು ತಿನ್ನೋಕ್ಕೆ.
ಸೊ ಫೈನಲ್ ಲುಕ್ ಆಫ್ ಆ ಸ್ಯಾಂಡ್ವಿಚ್ ರೆಡಿ ಆಗಿದೆ. ಮತ್ತು ಮನೆಯಲ್ಲಿ ನೀವು ಸಹ ಟ್ರೈ ಮಾಡಿ, ಮನೇಲಿರೋರು ಎಲ್ಲರಿಗೂ ಇಷ್ಟ ಆಗುತ್ತೆ. ಮಕ್ಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಅವ್ರು ಆಗ್ತಾನೆ ಸ್ಕೂಲಿಗೆ ಬಂದಿದಾಗ ಮಾಡಿಕೊಟ್ರೆ ಇನ್ನೂ ಖುಷಿಪಟ್ಟು ತಿಂತಾರೆ. ಮತ್ತು ಹಂಗೇ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೂಡ ಹಾಕಿ ಹೆಂಗೆ ಬಂದಿತ್ತು ಟೇಸ್ಟ್ ಅನ್ನೋದು, ನಮಗೂ ಗೊತ್ತಾಗುತ್ತೆ ಆವಾಗ. ಮತ್ತು ಟ್ರೈ ಮಾಡಿ ನಮ್ಮ ಚಾನಲ್ನ ನೋಡ್ತಾ ಫುಡ್ಸ್ನ ಟ್ರೈ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸೊ ಒಂದು ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ, ಸೊ ದ್ಯಾಟ್ ನಮಗೂ ಇನ್ನೂ ಹೆಲ್ಪ್ಫುಲ್ ಆಗುತ್ತೆ ವಿಡಿಯೋಸ್ ಮಾಡೋಕ್ಕೆ. ಸೊ ದ್ಯಾಟ್ಸ್ ಇಟ್ ಗೈಸ್. ಅಲ್ಲಿಗಂಟ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಅವರ್ ಚಾನಲ್. ಸೊ ದೆನ್ ಬಾಯ್.